ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ರುಚಿಯಾದ ಬಾದಾಮ್ ಪೌಡರ್ನ ಮನೆಯಲ್ಲಿಯೇ ದಿಢೀರಾಗಿ ನಾವು ಮಾಡುವಂತಹ ಸರಿಯಾದ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಸುಮಾರು ವಿಡಿಯೋಗಳಲ್ಲಿ ನನಗೆ ಇದೊಂದು ರಿಕ್ವೆಸ್ಟ್ ಬಂದಿತ್ತು, ಬಾದಾಮ್ ಪೌಡರ್ ಮಾಡುವಂಥ ವಿಧಾನವನ್ನು ತಿಳಿಸ್ಕೊಡಿ ಮ್ಯಾಮ್ ಅಂತ. ಸೊ ಫೈನಲ್ ಆಗಿ ನಾನಿವತ್ತು ಬಾದಾಮ್ ಪೌಡರ್ನ ದಿಢೀರಾಗಿ ನೀವು ಮನೆಯಲ್ಲಿ ಹೇಗೆ ತಯಾರಿಸ್ಕೋಬೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಬಾದಾಮ್ ಪೌಡರ್ ಮಾಡೋದಕ್ಕೆ ಮೊದಲನೇದಾಗಿ ನಾನಿಲ್ಲಿ ಪಿಸ್ತಾನ ತೊಗೊಂಡಿದ್ದೀನಿ. ಸುಮಾರು ಒಂದು 6ರಿಂದ 7 ಪಿಸ್ತಾನ ತೊಗೊಂಡಿದ್ದೀನಿ. ಸೊ ಅದರ ಸಿಪ್ಪೆ ಕೂಡ ನಾವು ಬಿಡಿಸ್ಕೊಂಡು ಇದನ್ನು ತೆಗೆದಿಟ್ಕೊಳ್ಳೋಣ. ಸೊ ತುಂಬಾ ಟೇಸ್ಟಿಯಾಗಿ ಮಾಡ್ಕೊಳ್ಳೋವಂತಹ ಒಂದು ಬಾದಾಮ್ ಪೌಡರ್. ನಿಮಗೆ ಯಾವಾಗ ಬಾದಾಮ್ ಹಾಲು ಕುಡಿಬೇಕು ಅನಿಸುತ್ತೋ ಅವಾಗೆಲ್ಲ ದಿಢೀರಾಗಿ ನೀವು ಈ ಒಂದು ರುಚಿಯಾದ ಬಾದಾಮ್ ಪೌಡರ್ನ ಮನೆಯಲ್ಲಿಯೇ ತಯಾರಿಸ್ಕೋಬೋದು. ಸೊ ಈಗ ನಾನು ಇಲ್ಲಿ 1 ಕಪ್ ಆಗುವಷ್ಟು ಬಾದಾಮಿಯನ್ನು ತೊಗೊಂಡಿದ್ದೀನಿ. ಸೊ ನೋಡಿ, ಫಸ್ಟು ನಾನು ಪಿಸ್ತಾ ತೊಗೊಂಡಿದ್ದೆ, ನಂತರ ಅದರ ಸಿಪ್ಪೆಯನ್ನು ಕ್ಲೀನ್ ಮಾಡಿ ಒಂದು ಸೈಡ್ ತೆಗೆದಿಟ್ಟಿದ್ದೀನಿ. ನಂತರ ಇಲ್ಲಿ 1 ಕಪ್ ಆಗುವಷ್ಟು ಬಾದಾಮನ್ನು ನಾನು ತೊಗೊಂಡಿದ್ದೀನಿ. ಸೊ ಈಗ ಬಾದಾಮಿಯನ್ನು ನಾವು ಫಸ್ಟಿಗೆ 1 ಕಪ್ಪೇ ತೊಗೋಬೇಕಾ ಅಂತ ಏನಿಲ್ಲ. ಸೊ ನಿಮಗೆ ಪೌಡರ್ ಕಮ್ಮಿ ಬೇಕು ಅಂದರೆ ಖಂಡಿತ ನೀವು ಕಮ್ಮಿನ ಉಪಯೋಗಿಸ್ಬೋದು. ಸೊ ನಾನು ಇಲ್ಲಿ ತೊಗೊಂಡಿರೋಂಥ ಒಂದು ಬಾದಾಮಿಯನ್ನು ನೋಡಿದ್ರೆ, 1 ಕಪ್ ಬಾದಾಮಿಯನ್ನು ಉಪಯೋಗಿಸಿ ತಗೊಳ್ಳೋದಾದರೆ ಸುಮಾರು ನೀವು ಒಂದು 2ರಿಂದ 3 ತಿಂಗಳವರೆಗೂ ಕೂಡ 4 ಜನ ಉಪಯೋಗಿಸ್ಬಹುದು ಅಷ್ಟು ಪೌಡರ್ ಆಗುವಂತಹ ಒಂದು ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈಗ ನೋಡಿ, ಒಂದು ಪ್ಯಾನಿಗೆ ನಾನು ಈ ಬಾದಾಮಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ನೋಡ್ಬೋದು ನೀವು. ಸೊ ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಈಗ ನೋಡಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನಾವು ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ನಮಗೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಬಾದಾಮಿ ಕಲರ್ ಚೇಂಜ್ ಆಗೋ ಹಾಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನಿಮ್ಗೆ ಯಾರಿಗಾದರೂ ಹೊಸ ರೆಸಿಪಿಗಳು ಬೇಕು ಅಂದರೆ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಇಷ್ಟ ಆಗುವಂತಹ ಒಂದು ಹೊಸ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತೀನಿ. ಓಕೆ, ಸೊ ಇವಾಗ ಇದು ಆಗಿದೆ. ನಂತರ ಮತ್ತೆ ಅದೇ ಪ್ಯಾನಿಗೆ ನಾನು ಮತ್ತೆ ಸ್ವಲ್ಪ ಬಾದಾಮಿನ ತೊಗೊಳ್ತಾ ಇದ್ದೀನಿ. ಇಲ್ಲಿ ಒಂದು 20ರಿಂದ 25 ಬಾದಾಮ್ ತೊಗೊಂಡಿದ್ದೀನಿ. ಹಾಗೆ ಸಿಪ್ಪೆನ ಬಿಡಿಸಿರೋಂಥ ಪಿಸ್ತಾ ಇತ್ತಲ್ಲ, ಸೊ ಆ ಪಿಸ್ತಾ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಇದಕ್ಕೆ ನಾವು ಗೋಡಂಬಿ ಕೂಡ ಹಾಕ್ಕೊಳ್ಳೋಣ. ನೋಡಿ, ಇಷ್ಟು ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಕೂಡ ನಾವು ಚೆನ್ನಾಗಿ ಉರಿಬೇಕಾಗುತ್ತೆ. ಈಗ ನೋಡಿ, ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಒಂದು 2 ನಿಮಿಷದವರೆಗೂ ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಹೀಗೆ ಫ್ರೈ ಮಾಡಿದ ನಂತರ ನಾವು ಇದನ್ನು ಕೂಡ ಒಂದು ಸೈಡು ತೆಗೆದಿಟ್ಕೊಳ್ಳೋಣ. ಸ್ವಲ್ಪ ತಣ್ಣಗಾಗಲಿ ಇದು. ನೋಡಿ, ಈ ರೀತಿ ನಮಗೆ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಸೊ ಇದಾಗಿದೆ, ಒಂದು ಸೈಡ್ ಇದನ್ನು ನಾನು ಇವಾಗ ತೆಗೆದಿಟ್ಕೊಳ್ತೀನಿ. ನಂತರ ಈಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಸೊ ಜಾರ್ಗೆ ಇವಾಗ 1.5 ಕಪ್ ಆಗುವಷ್ಟು ನಾನು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. 1.5 ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಸಕ್ಕರೆ ಬೇಕು ನಿಮಗೆ, ಇನ್ನೂ ಸ್ವೀಟ್ ಬೇಕು ಅನ್ನೋದಾದರೆ ನೀವು 2 ಕಪ್ ಸಕ್ಕರೆ ಕೂಡ ಉಪಯೋಗಿಸ್ಬೋದು. ಓಕೆ, ನಾನಿಲ್ಲಿ 1.5 ಕಪ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಂತರ ಏಲಕ್ಕಿಯನ್ನು ತಗೊಳ್ಳೋಣ. ಒಂದು 5ರಿಂದ 6 ಏಲಕ್ಕಿಯನ್ನು ನಾವು ಸಿಪ್ಪೆ ಬಿಡಿಸಿ ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ನಾನು ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಏಲಕ್ಕಿ ಪೌಡರ್ ಮಾಡಿಟ್ಟಿದ್ರೆ ಏಲಕ್ಕಿ ಪೌಡರ್ನೇ ಹಾಕ್ಕೊಳ್ಬೋದು. ನಾನು ಏಲಕ್ಕಿನ ಸಿಪ್ಪೆ ಸಮೇತನೇ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಒಂದು ಒಳ್ಳೆ ಪರಿಮಳ ಬರುತ್ತೆ. ಸೊ ಮನೆಯಲ್ಲಿ ನೀವು ಈ ಒಂದು ಬಾದಾಮ್ ಪೌಡರ್ನ ತಯಾರಿಸಿದರೆ ಆಚೆಯಿಂದ ಬಾದಾಮ್ ಪೌಡರ್ ಮತ್ತೆ ತರೋದೇ ಇಲ್ಲ. ಯಾಕೆ ಅಂತಂದರೆ ಆಚೆ ಸಿಗೋಕ್ಕಿಂತ ಟೇಸ್ಟಿಯಾಗಿ ಮನೆಯಲ್ಲೇ ನೀವು ತಯಾರಿಸ್ಕೋಬೋದು. ಮತ್ತು ಇದಕ್ಕೆ ನೋಡಿ, ನಾನು ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅಡುಗೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. 1/4 ಟೀ ಸ್ಪೂನ್ ಆಗುವಷ್ಟು. ಓಕೆ, ಜಾಸ್ತಿ ಬೇಡ. ಇಷ್ಟನ್ನು ಈಗ ಪೌಡರ್ ಮಾಡ್ಕೊಂಬರೋಣ. ಮೊದಲನೇದಾಗಿ ನಾವು ಏಲಕ್ಕಿ ಮತ್ತು ಸಕ್ಕರೆ ಹಾಗೆ ಅರಿಶಿನ. ನಂತರ ಇವಾಗ ನಾವು ಇಲ್ಲಿ ಫ್ರೈ ಮಾಡಿರೋಂತಹ ಡ್ರೈ ಫ್ರೂಟ್ಸ್ ಇತ್ತಲ್ಲ, ಪಿಸ್ತಾ, ಗೋಡಂಬಿ ಹಾಗೆ ಬಾದಾಮಿ, ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೇ ನೋಡಿ, ನಾವೀಗ ಅದನ್ನು ಕಟ್ ಮಾಡ್ಕೊಳ್ಳೋಣ. ಸಣ್ಣದಾಗಿ ಈ ರೀತಿ ಕಟ್ ಮಾಡ್ಕೋಬೇಕು.
ಹೀಗೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಪಿಸ್ತಾನ ಕಟ್ ಮಾಡ್ಕೊಳ್ಳೋಣ. ಸಿಪ್ಪೆನ ತೆಗೆದು ನಂತರ ನಾನು ಈ ರೀತಿ ಉದ್ದುದ್ದವಾಗಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಗೋಡಂಬಿ, ಪಿಸ್ತಾ, ಡ್ರೈ ಫ್ರೂಟ್ಸು ಪಿಸ್ತಾ ಎಲ್ಲ ಇದ್ದರೆ ನೀವು ಉಪಯೋಗಿಸ್ಬೋದು. ಅಂದರೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಇದ್ದರೆ ಉಪಯೋಗಿಸಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ, ಏನು ತೊಂದರೆ ಇಲ್ಲ. ನಂತರ ಬಾದಾಮನ್ನು ಕೂಡ ನಾವು ಸಣ್ಣದಾಗಿ ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಸೊ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಕಟ್ ಮಾಡಿ ಫ್ರೆಂಡ್ಸ್. ಈ ರೀತಿ ನಾನು ಬಾದಾಮಿ, ಪಿಸ್ತಾ ಮತ್ತು ಗೋಡಂಬಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಕಟ್ ಮಾಡಿರೋಂತಹ ಒಂದು ಡ್ರೈ ಫ್ರೂಟ್ಸನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ. ನಂತರ ಈಗ ಒಂದು ಜಾರಲ್ಲಿ ನಾವು ಪೌಡರ್ ಮಾಡಿರೋಂತಹ ಮಿಶ್ರಣ ಇದೆಯಲ್ಲ, ಸೊ ಈಗ ಸಕ್ಕರೆಯ ಪೌಡರ್ ಇದೆ ಅದರಲ್ಲಿ. ನಂತರ ಅದಕ್ಕೆ ನಾವು ಇವಾಗ ಫ್ರೈ ಮಾಡಿರೋಂತಹ ಬಾದಾಮನ್ನು ಹಾಕ್ಕೊಳ್ಬೇಕಾಗುತ್ತೆ. ಸೊ ನಾನಿವಾಗ ಅದು ಸ್ವಲ್ಪ ತಣ್ಣಗಾಗಲಿ ಅಂತ ನಾವು ಅದನ್ನು ಸೈಡಲ್ಲಿ ಇಟ್ಟಿದ್ವಿ. ಸೊ ತಣ್ಣಗಾದ ನಂತರ ಇವಾಗ ನಾವು ಈ ಬಾದಾಮನ್ನು ಹಾಕ್ಕೊಳ್ಳೋಣ. ನೋಡಿ, ಹಾಕಿದ ನಂತರ ನಾವು ಇದನ್ನು ಕೂಡ ಈಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬರಬೇಕು. ಸೊ ನಿಲ್ಲಿಸಿ ಒಂದು 2 ನಿಮಿಷದವರೆಗೂ ನೀವು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿದ್ರೆ ನೀಟಾಗಿ ಪೌಡರ್ ಆಗುತ್ತೆ. ನೋಡ್ಬೋದು ಈ ರೀತಿಯಾಗಿ ಪೌಡರ್ ಆಗಿದೆ. ಸೊ ಇದನ್ನು ಇವಾಗ ನಾವು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಓಕೆ, ಸೊ ಈಗ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿದ್ರಲ್ಲ, ಈ ರೀತಿಯಾಗಿ ಹಾಕಿದ ನಂತರ ನಿಮಗೆ ಬೇಕು ಅಂದರೆ ಇದೇ ರೀತಿ ನೀವು ಉಪಯೋಗಿಸ್ಬೋದು. ಹಾಲಿಗೆ ಹಾಕಿ, ಬೇಡ ಅನ್ನೋದಾದರೆ ಇದಕ್ಕೆ ನಾವು ಕಟ್ ಮಾಡಿರೋಂತಹ ಡ್ರೈ ಫ್ರೂಟ್ಸ್ ಇದೆಯಲ್ಲ, ಸೊ ಅದು ಹಾಕ್ಕೊಳ್ಬೋದು. ನೋಡಿ, ಡ್ರೈ ಫ್ರೂಟ್ಸನ್ನು ಎಲ್ಲದನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ, ಈ ರೀತಿ ಮೇಲ್ಗಡೆ ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ನಾವು ಹಾಲು ಕುಡಿಬೇಕಾದ್ರೆ ನಮಗೆ ಪೀಸಸ್ ಮಧ್ಯೆ ಮಧ್ಯೆ ಸಿಗುತ್ತೆ, ಆವಾಗ ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಇಲ್ಲಿ ಮತ್ತೆ ನಾನು ಸಾಫ್ರಾನ್ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡ್ಬೋದು, ಕೇಸರಿ ಇದ್ದರೆ ಉಪಯೋಗಿಸಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ, ಪರವಾಗಿಲ್ಲ. ನಾನು ಇರೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು. ನೋಡಿದ್ರಲ್ಲ, ಹೀಗೆ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ನಾವು ಮಿಕ್ಸ್ ಮಾಡಿದ ನಂತರ ಇಲ್ಲಿ 2 ಕಪ್ ಹಾಲನ್ನು ಒಂದು ಪಾತ್ರೆಗೆ ಹಾಕಿ ಇಟ್ಟಿದ್ದೀನಿ. ಸೊ ನಾನು ಬಾದಾಮ್ ಮಿಲ್ಕನ್ನು ಹೇಗೆ ತಯಾರಿಸ್ಕೊಳ್ಳೋದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ರುಚಿಯಾದ ಬಾದಾಮ್ ಪೌಡರ್ ದಿಢೀರಾಗಿ ಮನೆಯಲ್ಲಿ ಮಾಡುವ ಸರಿಯಾದ ವಿಧಾನ, ಹಾಗೆ ಬಾದಾಮ್ ಮಿಲ್ಕನ್ನು ಕೂಡ ಹೇಗೆ ತಯಾರಿಸ್ಕೋಬೋದು ಅಂತ. ಸೊ ಈಗ ಹಾಲು ಬಿಸಿಯಾಗಿದೆ. ಬೇಕು ಅಂದರೆ ನೀವು ಸಕ್ಕರೆ ಮತ್ತೆ ಸ್ವಲ್ಪ ಹಾಕ್ಕೊಳ್ಬೋದು. ನನಗೆ ಸಕ್ಕರೆ ಸಾಕು ಅನಿಸಿರೋದಕ್ಕೆ ನಾನು ಇವಾಗ ಒಂದು 3 ಸ್ಪೂನ್ ಆಗುವಷ್ಟು ಇಲ್ಲಿ ಬಾದಾಮ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಬಾದಾಮ್ ಪೌಡರ್ ಹಾಕಿ ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ನಂತರ ಒಂದು ಲೋಟಕ್ಕೆ ನಾವು ಸರ್ವ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ತಣ್ಣಗಾಗಲಿ, ತಣ್ಣಗಾದ ನಂತರ ನೀವು ಸರ್ವ್ ಮಾಡ್ಬೋದು, ಅಥವಾ ಬಿಸಿ ಬೇಕು ಅಂದರೆ ಬಿಸಿ ಹಾಲನ್ನೇ ಕೂಡ ನೀವು ಮಕ್ಕಳಿಗೆ ಕೊಡ್ಬೋದು. ತುಂಬಾ ಈಸಿಯಾಗಿ, ಟೇಸ್ಟಿಯಾಗಿ, ಮನೆಯಲ್ಲಿ ರುಚಿಯಾಗಿರುವಂತಹ ಒಂದು ಬಾದಾಮ್ ಪೌಡರ್ ಹಾಗೆ ಬಾದಾಮ್ ಮಿಲ್ಕನ್ನು ತಯಾರಿಸುವಂಥ ವಿಧಾನ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.